ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡುಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಹೋಟೆಲ್ ರೀತಿ ಚಿಕನ್ ಫ್ರೈ. ತುಂಬ ಟೇಸ್ಟಿಯಾಗಿರ್ತದೆ. ಬ್ಯಾಚುಲರ್ಗೂ ಮಾಡ್ಬೋದು, ಬೇಗನೆ ಆಗ್ತದೆ. ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಚಿಕನ್ ಫ್ರೈ ಮಾಡೋಣ. ನಾನಿವತ್ತು ಚಿಕನ್ ಫ್ರೈ ಮಾಡುವಂತಿದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ ಚಿಕನ್ ಫ್ರೈ. ಅದಕ್ಕೆ ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡಿಡ್ತೇನೆ ಫಸ್ಟು, ಮತ್ತು ಮೆಣಸು ಇದೆಲ್ಲ ಉರಿಯಲಿಕ್ಕುಂಟು. ಇವಾಗ ನಾನು ಚಿಕನಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ. ಮೆಣಸೆಲ್ಲ ಇದು ಹುಡಿ ಮಾಡಿ ಹಾಕ್ಲಿಕ್ಕುಂಟು, ಸೇರಿಸಲಿಕ್ಕುಂಟು. ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ. ಇದಕ್ಕೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ, ಮತ್ತೆ ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬಹುದು. ಹಾಕಿದ ಮೇಲೆ ಇದನ್ನು ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಚಿಕನನ್ನು ಒಳ್ಳೆ ತೊಳೆದು ನೀರಿಂಡಿಟ್ಟದ್ದು. ಈಗ ಚಿಕನ್ ಒಳಗೆ ಹೋಗುವ ಹಾಗೆ ಒಳ್ಳೆ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಈಗ ಇದನ್ನು ಒಂದು 5 ನಿಮಿಷ, ಟೈಮ್ ಇದ್ದರೆ ಒಂದು 10 ನಿಮಿಷ ಆದರೂ ಮುಚ್ಚಿಡಿ. ಅದು ಅದರೊಟ್ಟಿಗೆ ಸ್ವಲ್ಪ ಮಸಾಲೆ ಎಲ್ಲ ಹಿಡಿಯಲಿ. ಈಗ ಒಂದು 10 ನಿಮಿಷ ಆಗಿದೆ. ನಾನು ಒಂದು 10 ನಿಮಿಷವರೆಗೆ ಇಟ್ಟಿದ್ದೇನೆ. ಒಳ್ಳೆ ಸ್ವಲ್ಪ ಮಸಾಲೆ ಎಲ್ಲ ಒಳ್ಳೆ ಹಿಡಿಯಲಿ ಅಂತ ಒಳ್ಳೆ ಹಿಡ್ತಿದೆ. ಮತ್ತು ತೆಂಗಿನೆಣ್ಣೆ ಹಾಕಿದರೆ ತುಂಬ ಟೇಸ್ಟಾಗಿರೋದು. ಮತ್ತು ಇದು ಚಿಕನ್ ಫ್ರೈ ಹೋಟೆಲ್ ರೀತಿ ತುಂಬ ಟೇಸ್ಟಾಗಿರ್ತದೆ. ಮತ್ತು ಒಂದು 2 ನೀರುಳ್ಳಿ, ದೊಡ್ಡ ನೀರುಳ್ಳಿ ಒಂದು 2 ತಗೊಂಡಿದ್ದೇನೆ. ನೀರುಳ್ಳಿ ಸ್ವಲ್ಪ ಜಾಸ್ತಿ ಆಗಿದ್ರೆ ಒಳ್ಳೆಯದಾಗ್ತದೆ. ಮತ್ತು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಕಾಯಿ ಮೆಣಸು ನಾನು ಇದೆಷ್ಟು ಖಾರ ಇಲ್ಲ, ಹಾಗೆ ನಾನು 2 ತಗೊಂಡಿದ್ದೇನೆ. ನೀವು ಖಾರ ಕಮ್ಮಿ ಬೇಕು ಅಂತ ಹೇಳುವವರು 1 ಕಾಯಿ ಮೆಣಸು ತಗೊಳ್ಬಹುದು. ನಾನು ಒಂದು 2 ತಗೊಂಡಿದ್ದೇನೆ, ನಿಮಗೆ ಖಾರಕ್ಕೆ ತಕ್ಕ ತಗೊಳ್ಳಿ. ಮತ್ತು ಸಣ್ಣ ಪೀಸ್ ಒಂದು ಅರ್ಧ ಲಿಂಬೆ ರಸ ತಗೊಂಡಿದ್ದೇನೆ. ಮತ್ತು ಕರಿಬೇವು, ಸೋಂಪು ಸ್ವಲ್ಪ ಒಂದು 1/4 ಟೀ ಸ್ಪೂನ್, 2 ಪೀಸ್ ಚಕ್ಕೆ, 1 ಲವಂಗ, 1 ಏಲಕ್ಕಿ, ಮತ್ತು 1 ಸಣ್ಣ ಸ್ಪೂನು, ಅರ್ಧ ಸ್ಪೂನ್ ಬೇಕಾದರೂ ತಗೊಳ್ಬೋದು. ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆ ತಗೊಂಡಿದ್ದೆ. ಮತ್ತು ಒಂದು 2 ಸ್ಪೂನು ಕೊತ್ತಂಬರಿ, 2 ಸ್ಪೂನು ಕೊತ್ತಂಬರಿ, ಒಂದು ಅರ್ಧ ಸ್ಪೂನು ಕರಿಮೆಣಸಿನ ಹುಡಿ, ಮತ್ತು ಮೆಣಸು ಖಾರಕ್ಕೆ ತಕ್ಕ ತಗೊಳ್ಳಿ. ಇದು ಉದ್ದ ಮೆಣಸು ಒಂದು 4, ಇದು ಕಲರಿಗೆ ಖಾರ ಅಷ್ಟು ಇರೋದಿಲ್ಲ. ಖಾರಕ್ಕೆ ಒಂದು 3 ಗಿಡ್ಡ ಮೆಣಸು ತಗೊಂಡಿದ್ದೇನೆ. ನೀವು ಖಾರಕ್ಕೆ ತಕ್ಕ ತಗೊಳ್ಳಿ. ಮತ್ತು ಕರಿಬೇವು, ನಿಮಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ತಗೊಳ್ಳಿ, ಒಳ್ಳೆ ಪರಿಮಳ ಇರ್ತದೆ ಹಾಕಿದರೆ. ಈಗ ಮೆಣಸು ಮತ್ತು ಇದು ಕೊತ್ತಂಬರಿ ಎಲ್ಲ ಉರಿಯಲಿಕ್ಕೆ ಉಂಟು. ಫಸ್ಟಿಗೆ ಈಗ ಮೆಣಸು ಹಾಕಿಕೊಳ್ಳಿ. ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಹಾಕಿಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೇನೆ. ಸೋಂಪು ಹಾಕಿಕೊಳ್ಳಿ. ಮತ್ತು ಜೀರಿಗೆ ಹಾಕಿದ್ದೇನೆ. ಜೀರಿಗೆ ಹಾಕಿದ ಮೇಲೆ ಕೊತ್ತಂಬರಿ, ಸ್ವಲ್ಪ ಮೆಣಸನ್ನು ಉರಿಬೇಕು. ಮತ್ತು ಕೊತ್ತಂಬರಿ ಹಾಕಿಕೊಳ್ಳಿ. ಸಣ್ಣ ಉರಿಯಲ್ಲಿಡಿ, ಹೋಗಿ ಬಿಡಬಾರ್ದು. ಈಗ ಕೊತ್ತಂಬರಿ ಹಾಕಿ ಸ್ವಲ್ಪ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಇದು ಫ್ರೈ ತುಂಬ ಟೇಸ್ಟಾಗಿರ್ತದೆ. ಚಿಕನ್ ಫ್ರೈ ಬೇಗನೆ ಆಗ್ತದೆ, ದಿಢೀರಾಗಿ ಆಗ್ತದೆ. ತುಂಬ ಒತ್ತು ಬೇಕು ಅಂತ, ಟೈಮ್ ಬೇಕು ಅಂತಿಲ್ಲ, ಬೇಗನೆ ಆಗ್ತದೆ. ಬ್ಯಾಚುಲರ್ಗೂ ಮಾಡ್ಬೋದು. ಇದು ಕೊತ್ತಂಬರಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಹೋಗಿ ಬಿಡಬಾರ್ದು. ನೋಡಿ ಸ್ವಲ್ಪ ಡ್ರೈ ರೋಸ್ಟ್ ಆಗಿದೆ, ಸಾಕು. ಕಲರ್ ಸ್ವಲ್ಪ ಚೇಂಜ್ ಆಗಿದ್ದು. ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ.
ಈಗ ಸಣ್ಣ ಜಾರ್ ತಗೊಂಡಿದ್ದೇನೆ, ಹುರಿದಿಟ್ಟದನ್ನು ಹುಡಿ ಮಾಡಲಿಕ್ಕೆ. ಇದು ಒಮ್ಮೆ ಹುಡಿ ಮಾಡಿಟ್ಟದ್ದು, ಕರಿಮೆಣಸೆಲ್ಲ ಹುಡಿ ಮಾಡಿಟ್ಟದ್ದು ಅದೇ ಜಾರಲ್ಲಿ ನಾನು ಹುಡಿ ಮಾಡಿಕೊಳ್ತಿದ್ದೇನೆ. ಈಗ ಮೆಣಸು ಮತ್ತು ಇದು ಕೊತ್ತಂಬರಿ ಎಲ್ಲನೆಲ್ಲ ಹುರಿದಿದ್ದನ್ನು ಹಾಕಿಕೊಳ್ಳಿ. ಈಗ ಹುರಿದಿದ್ದನ್ನೆಲ್ಲ ಹಾಕಿದ್ದೇನೆ. ಇದನ್ನು ಆದಷ್ಟು ನೈಸ್ ಆಗುವಾಗೆ ಹುಡಿ ಮಾಡಿಕೊಳ್ಳಿ. ಈಗ ನೋಡಿ ಹುಡಿ ಮಾಡಿಟ್ಟಿದ್ದೇನೆ. ತುಂಬ ನೈಸ್ ಆಗಬೇಕು ಅಂತಿಲ್ಲ, ನೈಸ್ ಆಗೋದ್ರು ಹೀಗೆದ್ರು ಆಗ್ತದೆ, ಹೀಗೆದ್ರು ತುಂಬ ಟೇಸ್ಟ್ ಆಗಿರ್ತದೆ ಚಿಕನ್ ಫ್ರೈ. ಈಗ ಹುಡಿ ಬೇಕು ನೈಸಾಗಿ ಅಂದರೆ ಹುಡಿ ಮಾಡಿಕೊಳ್ಬೋದು, ಆದರೆ ಹೀಗಿದ್ರು ಚಿಕನ್ ಫ್ರೈ ತುಂಬ ಟೇಸ್ಟ್ ಆಗಿರ್ತದೆ ಹೀಗಿದ್ರೆ. ನೋಡಿ ಒಂದು ಅದೇ ಬಾಣಲೆ ತಗೊಂಡಿದ್ದೀನಿ, ಅದರಲ್ಲೇ ನಾನು ಫ್ರೈ ಮಾಡೋದು. ಇದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ, ನೀರೇನು ಹಾಕ್ಲಿಕ್ಕಿಲ್ಲ. ಈ ಚಿಕನ್ ಫ್ರೈಗೆ ತುಂಬ ಟೇಸ್ಟಾಗಿರ್ತದೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು. ಇದು ತೆಂಗಿನೆಣ್ಣೆ ಹಾಕಿದ್ದು, ತೆಂಗಿನೆಣ್ಣೆ ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ. ಈಗ ಎಣ್ಣೆ ಹಾಕಿದ್ದೇನೆ, ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದ ಮೇಲೆ ಇದಕ್ಕೆ ಈಗ ನೀರುಳ್ಳಿ ಹಾಕಿಕೊಳ್ಳಿ. ನೀರುಳ್ಳಿ ಹಾಕಿದ ಮೇಲೆ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸ್ವಲ್ಪ ನೀರುಳ್ಳಿದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಉಂಟು. ನೀರುಳ್ಳಿದು ಕಲರ್ ಚೇಂಜ್ ಆಗುವಾಗ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ. ಮತ್ತು ರುಚಿ ನೋಡಿ ಉಪ್ಪು ಹಾಕಿಕೊಳ್ಬೇಕು. ಚಿಕನ್ ಮಿಕ್ಸ್ ಮಾಡಿರುವಾಗಲೂ ನಾನು ಉಪ್ಪು ಹಾಕಿದ್ದೇನೆ, ಅದಕ್ಕೆ ಮತ್ತೆ ರುಚಿ ನೋಡಿ ಉಪ್ಪು ಹಾಕಿಕೊಳ್ಬೇಕು. ಇವಾಗ ಒಳ್ಳೆ ಈಗ ಮಿಕ್ಸ್ ಮಾಡಿಕೊಳ್ಳಿ. ಇನ್ನೂ ಸ್ವಲ್ಪ ನೀರುಳ್ಳಿದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಾಗಿರ್ತದೆ. ಇವಾಗ ನೀರುಳ್ಳಿದು ಕಲರೆಲ್ಲ ಚೇಂಜ್ ಆಗ್ತಾ ಉಂಟು. ನಿಮಗೆ ನೀರುಳ್ಳಿ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಹಾಕಿಕೊಳ್ಬೋದು. ಈಗ ನೀರುಳ್ಳಿದು ಕಲರ್ ಸ್ವಲ್ಪ ಚೇಂಜ್ ಆಗುವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ. ನೀರುಳ್ಳಿದು ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬರುವಾಗ ಚಿಕನ್ ಹಾಕಿ. ಚಿಕನ್ ಹಾಕಿದ ಮೇಲೆ ಮಿಕ್ಸ್ ಮಾಡಿ. ಈಗ ಚಿಕನ್ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ. ಮತ್ತು ಇದು ಈಗ ನೀರೇನು ಹಾಕಲಿಕ್ಕೆಲ್ಲ, ಅದರಲ್ಲೇ ನೀರು ಬಿಟ್ಟು ಬೇಯುತ್ತದೆ. ಮತ್ತು ಎಣ್ಣೆಯಲ್ಲಿ ಚಿಕನ್ ನೀರು ಬಿಟ್ಟು ಒಳ್ಳೆ ಸ್ವಲ್ಪ ಬೇಯಲಿ, ಆವಾಗ ಮಸಾಲೆ ಸೇರಿಸಬೇಕು. ಸ್ವಲ್ಪ ಬೆಂದ ಮೇಲೆ ಇವಾಗ ಸ್ವಲ್ಪ ಮುಚ್ಚಿಡಿ. ಈಗ ಸ್ವಲ್ಪ ಹೊತ್ತಾಗಿದೆ ನೋಡಿ, ಚಿಕನಿದು ನೀರೆಲ್ಲ ಬಿಟ್ಟಿದೆ ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಬೆಂದಿದೆ. ಈಗ ಹುಡಿ ಮಾಡಿಟ್ಟದನ್ನು ಹಾಕಿಕೊಳ್ಬೇಕು. ಈಗ ಹುಡಿ ಮಾಡಿಟ್ಟದನ್ನು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಚಿಕನ್ ಒಟ್ಟಿಗೆ ಬೆರಿಬೇಕು ಈ ಮಸಾಲೆ. ಚಿಕನ್ ಒಟ್ಟಿಗೆ ಒಳ್ಳೆ ಬೆರೆದಿದೆ. ಈಗ ನೀರೇನು ಹಾಕಬೇಕು ಅಂತಿಲ್ಲ, ನಿಮಗೆ ನೀರು ಬೇಕು ಅಂತಂದ್ರೆ ಆದರೆ ಮಾತ್ರ ಸ್ವಲ್ಪ ನೀರು ಹಾಕಿಕೊಳ್ಬೋದು. ನಾನು ನೀರು ಹಾಕೋದಿಲ್ಲ, ಚಿಕನಿಂದನೇ ನೀರು ಬಿಟ್ಟು ಬೇಯ್ತದೆ. ಅದಕ್ಕೆ ಇದನ್ನೀಗ ಸ್ವಲ್ಪ ಮೀಡಿಯಮ್ ಸಣ್ಣ ಉರಿಯಲ್ಲಿಟ್ಟು ಮುಚ್ಚಿಡ್ತಿದ್ದೇನೆ. ಅದರಲ್ಲಿ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ. ಈಗ ಸ್ವಲ್ಪ ಹೊತ್ತಾಗಿದೆ,
ನೋಡಿ ಸ್ವಲ್ಪ ಹೊತ್ತಾದ ಮೇಲೆ ಚಿಕನ್ ಒಮ್ಮೊಮ್ಮೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಮತ್ತು ನೋಡಿ ಚಿಕನಿಗೆ ನೀರೇ ಹಾಕಲಿಲ್ಲ, ಅದರಿಂದನೇ ನೀರು ಬಿಟ್ಟು ಬೇಯೋದು ಎಣ್ಣೆಯಲ್ಲಿ ತುಂಬ ಟೇಸ್ಟ್. ಈಗ ಇದಕ್ಕೆ ನಾನು ಇನ್ನು ಸ್ವಲ್ಪ ಬೇಯಲಿಕ್ಕುಂಟು ಕಾಯಿ ಮೆಣಸು ಹಾಕಿಕೊಳ್ತಿದ್ದೇನೆ. ಕಾಯಿ ಮೆಣಸು ಹಾಕಿದರೆ ಒಳ್ಳೆ ಟೇಸ್ಟಾಗಿರುತ್ತೆ. ಕಾಯಿ ಮೆಣಸು ಹಾಕಿದ ಮೇಲೆ ಒಂದು ಲಿಂಬೆ ರಸ ಅರ್ಧ, ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ನೋಡಿ. ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ತೀನಿ. ಈಗ ಕಾಯಿ ಮೆಣಸು ಮತ್ತು ಸ್ವಲ್ಪ ಪೆಪ್ಪರು ಕರಿಮೆಣಸು ನೋಡಿ ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಇನ್ನು ಸ್ವಲ್ಪ ಬೇಯಲಿಕ್ಕೆ ಉಂಟು ಅಷ್ಟೇ, ಇನ್ನು ಜಾಸ್ತಿ ಬೇಯಲಿಕ್ಕೆ ಏನಿಲ್ಲ. ಚಿಕನ್ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ತಿದ್ದೇನೆ. ಕರಿಬೇವು ಹಾಕಿದ ಮೇಲೆ ಈಗ ಒಳ್ಳೆಗೆ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕರಿಬೇವೆಲ್ಲ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ. ಈಗ ಅದನ್ನು ರುಚಿ ನೋಡಿಕೊಳ್ಳಿ, ಉಪ್ಪೆಲ್ಲ ಬೇಕಾ ಸಾಕಾ ಅಂತ ರುಚಿ ನೋಡಿ ಉಪ್ಪು ಹಾಕಿಕೊಳ್ಬೇಕು. ನಾನು ರುಚಿ ನೋಡಿ ಉಪ್ಪು ಹಾಕಿಕೊಳ್ಳೋದು, ನೀವು ರುಚಿ ನೋಡಿ ಬೇಕಾದರೆ ಉಪ್ಪು ಹಾಕಿಕೊಳ್ಬೋದು. ಉಪ್ಪು ಹಾಕಿ ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ. ಈಗ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಮಸಾಲೆ ಎಲ್ಲ ಅದರೊಟ್ಟಿಗೆ ಬೆರೆದು ಸ್ವಲ್ಪ ಬೇಯಲಿ. ಈಗ ಸ್ವಲ್ಪ ಹೊತ್ತಾಗಿದೆ. ಈಗ ಚಿಕನೆಲ್ಲ ಬೆಂದಿದೆ ನೋಡಿ, ಚಿಕನೆಲ್ಲ ಬೆಂದಿದೆ. ಈಗ ರೆಡಿಯಾಗಿದೆ, ಚಿಕನ್ ಫ್ರೈ ರೆಡಿಯಾಗಿದೆ ಹೋಟೆಲ್ ರೀತಿ. ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆಯದಾಗ. ಸರ್ವಿಂಗ್ ಮಾಡಿಕೊಳ್ಳಿ. ಸರ್ವಿಂಗ್ ಪ್ಲೇಟಿಗೆ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಚಿಕನ್ ಫ್ರೈ ಹೋಟೆಲ್ ರೀತಿ. ತುಂಬ ಟೇಸ್ಟಾಗಿರ್ತದೆ. ಒಮ್ಮೆ ಮಾಡಿದರೆ ಮತ್ತೆ ಮಾಡಬೇಕು ಅಂತ ಎನಿಸ್ತದೆ, ಅಷ್ಟು ಟೇಸ್ಟಾಗಿರ್ತದೆ. ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.